ಮಧ್ಯಪ್ರದೇಶದ ಇಂದೋರ್ನ ದಂಪತಿ ರಾಜಾ ರಘುವಂಶಿ ಮತ್ತು ಪತ್ನಿ ಸೋನಂ ರಘುವಂಶಿ ಹನಿಮೂನ್ಗೆ ಅಂತ ಮೇಘಾಲಯಕ್ಕೆ ಹೋಗಿದ್ರು. ಇಬ್ಬರು ಮೊದಲು ಅಸ್ಸಾಂನ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿದ್ರು. ನಂತರ ಅಲ್ಲಿಂದ ಮೇಘಾಲಯಕ್ಕೆ ಹೋದ್ರು. ಅದಾದ ಬಳಿಕ ಇಬ್ಬರ ಫೋನ್ಗಳು ಸಂಪರ್ಕಕ್ಕೆ ಸಿಗಲಿಲ್ಲ. ಕುಟುಂಬಸ್ಥರು ಚಿಂತಿತರಾಗಿ ಮೇಘಾಲಯ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಕೆಲ ದಿನಗಳವರೆಗೆ ಹುಡುಕಾಟ ಮುಂದುವರಿತು. ಇಬ್ಬರೂ ಹೋಟೆಲ್ನಿಂದ ಹೊರಬಂದಿರುವ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಪತ್ತೆಯಾದವು. ಇಬ್ಬರೂ ಒಂದು ಹಳ್ಳಿಗೆ ಭೇಟಿ ನೀಡೋಕೆ ಹೋದ ನಂತರ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಯಿತು. ಬಹಳ ಹುಡುಕಾಟದ ನಂತರ ಪತಿ ರಾಜಾ ರಘುವಂಶಿಯ ಶವ ಪರ್ವತದ ಬಳಿಯ ಕಂದಕದಲ್ಲಿ ಪತ್ತೆಯಾಯಿತು. ಮರಣೋತ್ತರ ಪರೀಕ್ಷೆಯಲ್ಲಿ ರಾಜಾ ರಘುವಂಶಿಯನ್ನ ಮರ ಕತ್ತರಿಸುವ ಯಂತ್ರದಿಂದ ಕೊಲೆ ಮಾಡಲಾಗಿದೆ ಅಂತ ಸಾಬೀತಾಗಿದೆ. ಆದರೆ ಸೋನಂ ರಘುವಂಶಿ ಪತ್ತೆಯಾಗಿರಲಿಲ್ಲ. ಸೋನಂ ಸಹೋದರ ಪೊಲೀಸರು ತನಿಖೆ ನಡೆಸುತ್ತಿಲ್ಲ, ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸಬೇಕು ಅಂತೆಲ್ಲ ಒತ್ತಾಯಿಸ್ತಾ ಇದ್ರು. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೇಘಾಲಯದ ಮುಖ್ಯಮಂತ್ರಿಯೊಂದಿಗೆ ಮಾತಾಡಿದ್ರು. ಅಮಿತ್ ಶಾ ಕೂಡ ಮಧ್ಯಪ್ರವೇಶಿಸಿದ್ರು. ಇಷ್ಟೆಲ್ಲ ಆದ ಬಳಿಕ ಈಗ ಪ್ರಕರಣದಲ್ಲಿ ಬಂದಿರುವ ಹೊಸ ಟ್ವಿಸ್ಟ್ ಏನು ಅಂತಂದ್ರೆ, ರಾಜಾ ರಘುವಂಶಿಯನ್ನ ಅವರ ಪತ್ನಿಯೇ ಕೆಲವರೊಂದಿಗೆ ಸೇರಿ ಕೊಲೆ ಮಾಡಿದ್ದಾಳೆ ಅನ್ನೋ ಆರೋಪ. ಆಕೆ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾಳೆ. ಸೋನಂಳನ್ನ ಉತ್ತರ ಪ್ರದೇಶದ ಘಾಜಿಪುರದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಆಕೆ ಸ್ವತಃ ತನ್ನ ಕುಟುಂಬದ ಸದಸ್ಯರಿಗೆ ಕರೆ ಮಾಡಿ ತಾನು ಘಾಜಿಪುರದಲ್ಲಿದ್ದೇನೆ ಅಂತ ಹೇಳಿದ ಬಳಿಕ ಕುಟುಂಬದ ಸದಸ್ಯರು ಮಧ್ಯಪ್ರದೇಶದ ಪೊಲೀಸರಿಗೆ ತಿಳಿಸಿದ್ರು. ಮಧ್ಯಪ್ರದೇಶದ ಪೊಲೀಸರು ಉತ್ತರ ಪ್ರದೇಶ ಪೊಲೀಸರಿಗೆ ತಿಳಿಸಿದ್ರು. ಕಡೆಗೆ ಪೊಲೀಸರು ಸೋನಂ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ರಾಜಾ ರಘುವಂಶಿಯನ್ನ ಅವರ ಪತ್ನಿ ಸೋನಂ ಅವರೇ ಕೊಲೆ ಮಾಡಿದ್ದಾರೆ ಅಂತ ಮೇಘಾಲಯದ ಡಿಜಿಪಿ ಹೇಳಿದ್ದಾರೆ. ಮೇಘಾಲಯ ಮುಖ್ಯಮಂತ್ರಿ ಕೋನ್ರಾದ ಸಂಗ್ಮಾ ಕೂಡ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಘಟನೆಯಲ್ಲಿ ಭಾಗಿಯಾಗಿರುವ ಮೂವರನ್ನ ಬಂಧಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಕೊಲೆ ಮಾಡಿದವರು ಮಧ್ಯಪ್ರದೇಶದವರೇ ಆಗಿದ್ದಾರೆ. ಪ್ರಸ್ತುತ ಮತ್ತೋರ್ವ ಆರೋಪಿಗಾಗಿ ಹುಡುಕಾಟ ನಡೀತಾ ಇದೆ. ಸೋನಂ ರಘುವಂಶಿ ಮತ್ತು ರಾಜಾ ರಘುವಂಶಿ ಮೇ 11ರಂದು ಮದುವೆಯಾಗಿದ್ರು. 1 ತಿಂಗಳು ಕೂಡ ಕಳೆದಿಲ್ಲ. ಈ ಮಧ್ಯೆ ಸೋನಂ ಅವರ ತಂದೆ ದೇವಿ ಸಿಂಗ್ ತಮ್ಮ ಮಗಳು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾಳೆ ಅಂತ ನಂಬೋಕೆ ತಯಾರಿಲ್ಲ. ತಮ್ಮ ಮಗಳು ನಿರಪರಾಧಿ ಅಂತ ಅವರು ಹೇಳ್ತಿದ್ದಾರೆ. ಪೊಲೀಸರು ಸುಳ್ಳು ಹೇಳ್ತಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. ಘಾಜಿಪುರ ಎಸ್ಪಿ ಹೇಳಿಕೆಯೂ ಬಂದಿದ್ದು ಸೋನಂ ನಂದ್ಗಂಜ್ನ ಡಾಬಾದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ಅಂತ ಅವರು ಹೇಳ್ತಾರೆ. ಅವರೇ ಕುಟುಂಬಕ್ಕೆ ಮಾಹಿತಿ ನೀಡಿದ್ರು. ಇದಾದ ನಂತರ ಪೊಲೀಸರು ಬಂದ್ರು. ವೈದ್ಯ ಇರಾಜ್ ರಾಜಾ ಅವರ ಹೇಳಿಕೆ ಪ್ರಕಾರ ವೈದ್ಯಕೀಯ ಪರೀಕ್ಷೆಯಲ್ಲಿ ಸೋನಂ ದೇಹದ ಮೇಲೆ ಎಲ್ಲಿಯೂ ಯಾವುದೇ ಗಾಯದ ಗುರುತು ಕಂಡು ಬಂದಿಲ್ಲ. ಹಾಗಾದ್ರೆ ಇದರ ಹಿಂದಿನ ಕಥೆ ಏನು? 2 ರೀತಿಯ ವಿಷಯಗಳ ಬಗ್ಗೆ ಹೇಳಲಾಗ್ತಿದೆ. ಘಾಜಿಪುರ ಪೊಲೀಸರು ಹೇಳ್ತಿರುವ ಮೊದಲ ವಿಷಯ ಅಂದ್ರೆ, ಗಸ್ತು ತಿರುಗ್ತಾ ಇದ್ದಾಗ ಸೋನಂ ಡಾಬಾದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಮೇಘಾಲಯದಿಂದ ತನ್ನ ಪತಿ ರಾಜಾ ರಘುವಂಶಿಯೊಂದಿಗೆ ನಾಪತ್ತೆಯಾಗಿದ್ದ ಸೋನಂ ರಘುವಂಶಿ ಅಂತ ಪೊಲೀಸ್ ವಿಚಾರಣೆಯಿಂದ ದೃಢಪಡಿತು. ಜಿಲ್ಲಾಸ್ಪತ್ರೆಯಲ್ಲಿ ತಪಾಸಣೆ ನಂತರ ಸೋನಂ ಅವರನ್ನ ಸುರಕ್ಷಿತ ಮನೆಯಲ್ಲಿ ಇರಿಸಲಾಗಿದೆ. ಸೋನಂ ತಂದೆ ದೇವಿ ಸಿಂಗ್ ಹೇಳುವಂತೆ ರಾತ್ರಿ 2 ಗಂಟೆ ಹೊತ್ತಿಗೆ ಸೋನಂ ಗಾಜಿಪುರದ ಡಾಬಾ ತಲುಪಿದ್ಲು. ಅವಳು ಅಲ್ಲಿಂದ ತನ್ನ ಸಹೋದರ ಗೋವಿಂದ್ಗೆ ಕರೆ ಮಾಡಿದ್ಲು. ನಂತರ ಗೋವಿಂದ್ ತನ್ನ ಪರಿಚಯಸ್ಥನನ್ನ ಗಾಜಿಪುರಕ್ಕೆ ಕಳಿಸ್ತಾ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಮೇ 20ರಂದು ಸೋನಂ ಹಾಗೂ ಆಕೆಯ ಪತಿ ಮೇಘಾಲಯಕ್ಕೆ ಹೋದ್ರು. ಮೇ 22ರಂದು ಸೊಹರಾಗೆ ತೆರಳಿದ್ರು. ಶಿಲ್ಲಾಂಗ್ನ ಸಾಗರ್ ಸೇನ್ ಸಮಲ್ನಿಂದ 4 ದಿನಗಳವರೆಗೆ ಸ್ಕೂಟಿ ಬಾಡಿಗೆಗೆ ಪಡೆದ್ರು. ಮೇ 22ರಂದು ಅವರು ಮಾವಲ್ ಖೈರ್ ಗ್ರಾಮದಲ್ಲಿ ಸುತ್ತಾಡಿದ್ರು. ಗೈಡ್ ಸಹಾಯದಿಂದ ಅವರು ನೌಗ್ರಿಯಾ ಗ್ರಾಮದ ಡಬಲ್ ಡೆಕ್ಕರ್ ಸೇತುವೆ ಕಡೆ ತೆರಳಿದ್ರು. ಮೇ 23ರಂದು ಹತ್ತಿರದ ಡಾಬಾದಲ್ಲಿ ಅದೇ ಸ್ಕೂಟಿ ಪತ್ತೆಯಾಗಿದೆ ಅಂತ ಪೊಲೀಸರಿಗೆ ಮಾಹಿತಿ ಸಿಕ್ತು. ಮೇ 27ರಂದು ಕುಟುಂಬದ ಒತ್ತಡಕ್ಕೆ ಮಣಿದು ಮಧ್ಯಪ್ರದೇಶದ ಬಿಜೆಪಿ ನಾಯಕರಾಗಿರುವ ಕೈಲಾಶ್ ವಿಜಯವರ್ಗೀಯ ಅವರು ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಮಾತಾಡಿದ್ರು. ಮೇ 27ರಂದು ಹುಡುಕಾಟದ ಸಮಯದಲ್ಲಿ ಪೊಲೀಸರು ಬೆಟ್ಟದ ಬಳಿ 2 ಬ್ಯಾಗ್ಗಳು ಮತ್ತು ಬೈಕ್ನಿಂದ ಸ್ವಲ್ಪ ದೂರದಲ್ಲಿ ಒಂದು ಬ್ಯಾಗ್ ಇದ್ದಿದ್ದನ್ನ ಪತ್ತೆ ಮಾಡಿದ್ರು. ಅವು ಸೋನಂ ಮತ್ತು ರಾಜಾ ರಘುವಂಶಿ ಅವರಿಗೆ ಸೇರಿದ್ದು ಅಂತ ದೃಢಪಡಿಸಲಾಯಿತು. ಮೇ 30ರಂದು ಸಾಕಷ್ಟು ಹುಡುಕಾಟ ನಡೆಸಲಾಯಿತು. ಕಡೆಗೆ ಜೂನ್ 2ರಂದು ರಾಜಾ ಅವರ ದೇಹ ಆಳವಾದ ಕಂದಕದಲ್ಲಿ ಕಂಡುಬಂದಿದೆ. ಜೂನ್ 3ರಂದು ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಮರವನ್ನ ಕತ್ತರಿಸುವ ಆಯುಧದಿಂದಾಗಿ ರಾಜಾ ಅವರನ್ನ ಕೊಲೆ ಮಾಡಲಾಗಿದೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ದೃಢಪಡಿತು. ಜೂನ್ 4ರಂದು ರಾಜಾ ಅವರ ದೇಹವನ್ನ ಇಂದೋರ್ಗೆ ತರಲಾಯಿತು ಮತ್ತು ಅಂತಿಮ ಸಂಸ್ಕಾರ ನಡೆಸಲಾಯಿತು. ಜೂನ್ 7ರಂದು ರಾಜಾ ಮತ್ತು ಸೋನಂ ಅವರ ಹೋಟೆಲ್ನ ಸಿಸಿಟಿವಿ ದೃಶ್ಯಾವಳಿಗಳು ಹೊರಬಂದವು. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಜೊತೆ ಮಾತಾಡಿ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿದ್ರು. ಈಗ ಸೋನಂ ಚೇತರಿಸಿಕೊಂಡಿದ್ದಾಳೆ ಅಂತ ಸೋಮವಾರ ಮಾಹಿತಿ ಬಂದಿದೆ. ಈ ನಡುವೆ ರಾಜಾ ಅವರ ತಾಯಿ ಸಂಗೀತ, ಸೋನಂ ದೇಹದ ಮೇಲೆ ಒಂದೇ ಒಂದು ಗೀರು ಇರಲಿಲ್ಲ. ಯಾರಾದ್ರೂ ಅವಳನ್ನ ಹೊಡೆದಿದ್ರೆ ಅಥವಾ ಅಪಹರಿಸಿದ್ರೆ ಕೆಲ ಗೀರುಗಳು ಅಥವಾ ಗಾಯಗಳಾಗ್ತಿದ್ವು ಅಂತ ಹೇಳಿದ್ದಾರೆ. ರಾಜಾ ಸಹೋದರ ಪೊಲೀಸರ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಮಾಡಿದ್ದಾರೆ. ಸೋನಂ ಶರಣಾಗಿಲ್ಲ, ಅದು ಸುಳ್ಳು ಅಂತ ಕೂಡ ರಾಜಾ ರಘುವಂಶಿ ಅವರ ಸಹೋದರ ಹೇಳ್ತಿದ್ದಾರೆ. ಸೋನಂ ಸ್ವತಃ ಏನಾದ್ರೂ ಹೇಳೋವರೆಗೆ ನಾವು
ಆಕೆಯನ್ನ ತಪ್ಪಿತಸ್ಥೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅವರಿಬ್ಬರೂ ತಮ್ಮ ಮದುವೆಯಲ್ಲಿ ಸಂತೋಷವಾಗಿದ್ರು. ಸೋನಂ ಮತ್ತು ರಾಜ ಅತೃಪ್ತರಾಗಿದ್ರು ಅಂತ ನನಗೆ ಅನ್ನಿಸ್ತಿಲ್ಲ. ಇಬ್ಬರು ಒಟ್ಟಿಗೆ ಶಿಲ್ಲಾಂಗ್ಗೆ ಹೋಗೋಕೆ ಯೋಜನೆ ರೂಪಿಸಿದ್ರು ಅಂತ ಅವರು ಹೇಳಿದ್ದಾರೆ. ಆದ್ರೆ ಪತಿಯ ಕೊಲೆಯಲ್ಲಿ ಪತ್ನಿ ಭಾಗಿಯಾಗಿದ್ದಾರೆ ಅಂತ ಮೇಘಾಲಯದ ಡಿಜಿಪಿ ನೇರವಾಗಿ ಹೇಳಿದ್ದಾರೆ. ಪತ್ನಿ ಸೇರಿದಂತೆ 4 ಬಂಧಿಸಲಾಗಿದೆ. ಪತ್ನಿ ಕೊಲೆಯಲ್ಲಿ ಭಾಗಿಯಾಗಿದ್ಲು, ಅವಳು ಬಾಡಿಗೆ ಹಂತಕರನ್ನ ಕರೆದ್ಲು ಅಂತ ಹೇಳಲಾಗಿದೆ. ಹಾಗಾದ್ರೆ ಆಕೆಗೆ ಈ ಮದುವೆ ಇಷ್ಟವಿಲ್ಲದ್ದಾಗಿತ್ತ? ಆಕೆನೇ ಮೇಘಾಲಯಕ್ಕೆ ಗಂಡನನ್ನ ಕರೆದುಕೊಂಡು ಹೋಗುವ ಪ್ಲಾನ್ ಮಾಡಿದ್ಲ? ಹೀಗೆ ಜನರ ಮನಸ್ಸಿನಲ್ಲಿ ಅನೇಕ ಅನುಮಾನಗಳು ಮೂಡುತ್ತೆ. ಗಾಜಿಪುರ ಮೇಘಾಲಯದಿಂದ 1000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರದಲ್ಲಿರುವಾಗ ಆಕೆ ಗಾಜಿಪುರವನ್ನ ಹೇಗೆ ತಲುಪಿದ್ಲು ಅನ್ನೋ ಪ್ರಶ್ನೆನೂ ಎದ್ದಿದೆ. ಬಂಧಿತ ಕೊಲೆಗಾರರು ಮಧ್ಯಪ್ರದೇಶದವರಾಗಿದ್ದಾರೆ. ಸೋನಂ ಜೊತೆ ಬೇರೆ ಯಾರಿದ್ದಾರೆ ಅನ್ನೋದು ಪತ್ತೆಯಾಗಬೇಕಿದೆ. ಇದು ಚೆನ್ನಾಗಿ ಯೋಜಿಸಿದ ಪಿತೂರಿಯಾಗಿದೆ ಅನ್ನೋದು ಸ್ಪಷ್ಟವಾಗಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಈ ಘಟನೆ ಈಶಾನ್ಯ ಭಾರತದ ವಿರುದ್ಧ ತೀವ್ರ ಜನಾಂಗೀಯ ನಿಂದನೆಗೆ ಕಾರಣವಾಗಿತ್ತು ಅಂತ ಸಂಶೋಧನಾ ವಿದ್ಯಾರ್ಥಿ ಅಂಶುಮಾನ್ ಚೌಧರಿ ಅವರು ತಮ್ಮ ಪೋಸ್ಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಎಕ್ಸ್ ನಲ್ಲಿ ಈ ಪ್ರದೇಶದ ಬುಡಕಟ್ಟು ಜನಾಂಗದವರು ಅನಾಗರಿಕರು ಮತ್ತು ಕಾಶ್ಮೀರದಂತೆ ಈಶಾನ್ಯಕ್ಕೂ ಹೋಗಬಾರದು ಅನ್ನುವಂತಹ ಕಮೆಂಟ್ಗಳು ತುಂಬಿದ್ವು. ಸಂಘ ಪರಿವಾರದವರು ಬಾಂಗ್ಲಾದೇಶಕ್ಕೆ ಮಾನವ ಕಳ್ಳ ಸಾಗಣೆಯ ಕಥೆಗಳನ್ನು ಹಬ್ಬಿಸುತ್ತಿದ್ರು. ಇದು ಸಾರ್ವಜನಿಕ ಚರ್ಚೆಯ ಕಲುಷಿತ ಚಿತ್ರಣ ಆಗಿತ್ತು. ಆಲ್ಟ್ ನ್ಯೂಸ್ನ ಮೊಹಮ್ಮದ್ ಜುಬೇರ್ ಅವರು ತಮ್ಮ ಎಕ್ಸ್ಪೋಸ್ ನಲ್ಲಿ ಮೇಘಾಲಯದಲ್ಲಿ ನಾಪತ್ತೆಯಾಗಿದ್ದ ಸೋನಂ ರಘುವಂಶಿಯನ್ನ ಆಕೆಯ ಪತಿಯ ಕೊಲೆ ಆರೋಪದ ಮೇಲೆ ಉತ್ತರ ಪ್ರದೇಶದ ಗಾಜಿಪುರದಿಂದ ಬಂಧಿಸಲಾಗಿದೆ ಅನ್ನೋ ಮಾಹಿತಿಯನ್ನ ಹಂಚಿಕೊಳ್ತಾ OpenIndia.com ಈ ಹಿಂದೆ ಹೇಗೆ ಪತ್ನಿಯನ್ನ ಬಾಂಗ್ಲಾದೇಶಕ್ಕೆ ಕಳ್ಳ ಸಾಗಣೆ ಮಾಡಲಾಗಿದೆ ಅಂತ ಹೇಳ್ಕೊಂಡಿತ್ತು ಅಂತ ವಿವರಿಸಿದ್ದಾರೆ. ಹೀಗೆ ಆರಂಭದಲ್ಲಿ ಕೆಲವು ಬಲಪಂಥೀಯ ಗುಂಪುಗಳು ಈ ಘಟನೆಯನ್ನು ದುರುಪಯೋಗ ಪಡಿಸಿಕೊಂಡು ದ್ವೇಷವನ್ನು ಹರಡೋಕೆ ಯತ್ನಿಸಿದ್ವು. ಆದರೆ ತನಿಖೆ ಮುಂದುವರೆದಂತೆ ಪ್ರಕರಣ ಸಂಪೂರ್ಣ ಭಿನ್ನ ತಿರುವನ್ನು ಪಡೆದುಕೊಂಡಿರುವುದು ಸ್ಪಷ್ಟವಾಗಿದೆ. ವಾಸ್ತವ ಹೊರಬಂದ ನಂತರ ಈ ದುರಂತವನ್ನ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳೋಕೆ ಯತ್ನಿಸಿದವರ ಮುಖವಾಡ ಕಳಚಿಬಿದ್ದಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.